ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ವಾಕ್ ಮಾಡೋದ್ರ ಮೂಲಕ ಯಾವ ರೀತಿಯಾಗಿ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೋದು, ಹಾಗೆಯೇ ಬಾಡಿನ ಯಾವ ರೀತಿ ಫಿಟ್ ಆಗಿ ಇಟ್ಕೋಬೋದು ವಾಕ್ ಮಾಡೋದ್ರಿಂದ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನನಗೆ ಗೊತ್ತಿರುವಂತಹ ಕೆಲವು ಸಿಂಪಲ್ ಟ್ರಿಕ್ಸ್ಗಳನ್ನು ವಾಕಿಂಗಲ್ಲಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ ಗೈಸ್. ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ವಾಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಒಂದು ಟ್ರೀಟ್ಮೆಂಟ್ಗೆ, ಒಂದು ಟ್ಯಾಬ್ಲೆಟ್ಸ್ಗೆ, ಒಂದು ಮೆಡಿಸಿನ್ಗೆ ಮೊರೆ ಹೋಗ್ತಾರೆ. ಸೊ ಇದು ಯಾವುದು ಕೂಡ ಮಾಡ್ದೇನೆ ನೀವು ಆರಾಮಾಗಿ ವಾಕ್ ಮಾಡಿಕೊಂಡು ನೀವು ವೆಯ್ಟ್ ಲಾಸ್ನ ಮಾಡ್ಕೋಬಹುದು. ಸೊ ಯಾವುದೇ ರೀತಿಯ ಇನ್ವೆಸ್ಟ್ ಮಾಡ್ದೇನೆ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೇನೆ ನೀವು ಆರಾಮ್ಸೆ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಒಂದು ವಾಕಿಂಗ್ನ ಮಾಡೋದ್ರ ಮೂಲಕ. ಬಟ್ ನಿಮಗೆ ಗೊತ್ತಿರಬೇಕು ಯಾವ ಟೈಮಿಂಗಲ್ಲಿ ವಾಕಿಂಗ್ ಮಾಡಬೇಕು, ಎಷ್ಟೊತ್ತು ವಾಕಿಂಗ್ ಮಾಡಬೇಕು, ಹಾಗೆಯೇ ಯಾವ ರೀತಿಯಾಗಿ ವಾಕಿಂಗ್ ಮಾಡಬೇಕು ಅಂತ ನಿಮಗೆ ಗೊತ್ತಿದ್ರೆ ಖಂಡಿತ ನೀವು ವೆಯ್ಟ್ ಲಾಸ್ ಆಗ್ತೀರಾ, ಹಾಗೆಯೇ ನೀವು ಕೂಡ ಫಿಟ್ ಆಗಿರ್ಬೋದು. ಓಕೆ, ಟೈಮಿಂಗ್ಸ್. ನೀವು ಅರ್ಲಿ ಮಾರ್ನಿಂಗ್ ವಾಕಿಂಗ್ ಮಾಡಿದ್ದೆ ಆದರೆ ನೀವು ಆರಾಮ್ಸೆ ವೆಯ್ಟ್ ಲಾಸ್ ಮಾಡ್ಬೋದು. ಅರ್ಲಿ ಮಾರ್ನಿಂಗಲ್ಲಿ ನಿಮಗೆ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಹಾಗೆಯೇ ಸ್ಟ್ರೆಸ್ ಇರೋದಿಲ್ಲ, ಹಾಗೆಯೇ ಟಯರ್ಡ್ ಕೂಡ ಆಗೋದಿಲ್ಲ. ಸೊ ನೀವು ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋದ್ರಿಂದ ನಿಮಗೆ ಟಯರ್ಡ್ ಕೂಡ ಆಗೋದಿಲ್ಲ. ಸೊ ಆರಾಮ್ಸೆ ನೀವು ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋದ್ರಿಂದ ವೆಯ್ಟ್ ಲಾಸ್ನ ಮಾಡ್ಕೋಬೋದು, ಬಾಡಿನ ಫಿಟ್ ಆಗಿ ಇಟ್ಕೋಬೋದು. ಇನ್ ಕೇಸ್ ನಿಮಗೆ ಅರ್ಲಿ ಮಾರ್ನಿಂಗ್ ಮಿಸ್ ಆಯಿತು ಅಂದರೆ ಮಾತ್ರ ನೀವು ಈವ್ನಿಂಗ್ ವಾಕ್ ಮಾಡಿ. ಬಟ್ ಅದನ್ನೇ ರೂಢಿ ಮಾಡ್ಕೋಬೇಡಿ. ನೀವು ವೆಯ್ಟ್ ಲಾಸ್ ಮಾಡಬೇಕು, ಫಿಟ್ ಆಗಬೇಕು ಅಂತ ಕನ್ಫರ್ಮ್ ಆಗಿ ನೀವು 100% ಅಂದ್ಕೊಂಡಿದ್ದೀರಾ ಅಂತಂದರೆ ನೀವು ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋದೇ ದಿ ಬೆಸ್ಟ್ ಟೈಮ್. ಬಟ್ ಈವ್ನಿಂಗಲ್ಲಿ ನೀವು ಆಪ್ಷನಲ್, ನೀವು ವಾಕ್ ಮಾಡೋದು ಬೆಳಗ್ಗೆ ಮಿಸ್ ಆಗಿದ್ರೆ ಮಾತ್ರ ನೀವು ಈವ್ನಿಂಗ್ ಟೈಮಲ್ಲಿ ವಾಕ್ ಮಾಡಿ. ಬಟ್ ನೀವು ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋದೇ ಬೆಸ್ಟ್ ಟೈಮಿಂಗ್ಸ್. ನೆಕ್ಸ್ಟ್, ಎಷ್ಟು ಹೊತ್ತು ವಾಕ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಎಷ್ಟೊತ್ತು ಅಂತ ಹೇಳಿದ್ರೆ ನೀವು 30 to 60 ಮಿನಿಟ್ಸ್ ನೀವು ವಾಕ್ ಮಾಡಬೇಕಾಗುತ್ತೆ. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ 100% ಅಂದ್ಕೊಂಡಿದ್ದೀರಾ ಅಂತಂದರೆ ನೀವು 30 to 60 ಮಿನಿಟ್ಸ್ ವಾಕ್ ಮಾಡೋದು ತುಂಬಾ ಅವಶ್ಯಕ. ನೆಕ್ಸ್ಟ್, ಯಾವ ರೀತಿಯಾಗಿ ವಾಕ್ ಮಾಡಬೇಕು ಅಂತ ಹೇಳಿ ನಾನು ತುಂಬ ಜನನ ನೋಡಿದ್ದೀನಿ. ವಾಕ್ ಮಾಡೋರು ಫಸ್ಟ್ ಒಂದು ಗ್ರೂಪ್ನ ಮಾಡ್ಕೊಂಡ್ಬಿಡ್ತಾರೆ, ವಾಕಿಂಗ್ ಗ್ರೂಪ್ ಅಂತ ಹೇಳಿ. ಅವರು ಆರಾಮ್ಸೆ ಮಾತಾಡಿಕೊಂಡು ಅವ್ರ ಮನೆ ವಿಷಯ, ಇವ್ರ ಮನೆ ವಿಷಯ ಮಾತಾಡಿಕೊಂಡು, ಅಥವಾ ಏನು ಅಡುಗೆ ಮಾಡಿದ್ದೀರಾ, ನಮ್ಮ ಮನೇಲಿ ಏನು ಅಡುಗೆ, ಯಾವ ರೆಸಿಪಿ ಹೇಳಿ ಅಂತ ಮಾತಾಡಿಕೊಂಡು ಆರಾಮೇ ವಾಕ್ ಮಾಡ್ತಾ ಹೋಗ್ತಾ ಇರ್ತಾರೆ. ಬಟ್ ಇದು ಕರೆಕ್ಟ್ ಪ್ರೊಸೀಜರ್ ಅಲ್ಲ ವಾಕಿಂಗ್. ಇದು ವಾಕಿಂಗ್ ಅಲ್ವೇ ಅಲ್ಲ. ನೀವು ಓನ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತ ಅನ್ಸುತ್ತೆ ಅಷ್ಟೇ, ಬಟ್ ಇದು ವಾಕಿಂಗ್ ಅಲ್ವೇ ಅಲ್ಲ. ಸೊ ನೀವು ಯಾವ ರೀತಿ ವಾಕ್ ಮಾಡಬೇಕು ಅಂತಂದರೆ ನಿಮಗೆ ಸ್ಟ್ರೆಸ್ ಆಗಬೇಕು, ನಿಮಗೆ ಮಾತಾಡೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಅನ್ನಿಸ್ಬೇಕು, ಅಷ್ಟು ನೀವು ಜೋರಾಗಿ ವಾಕ್ ಮಾಡಬೇಕು. ಸೊ ಈ ರೀತಿ ಮಾಡಿದಾಗ ಮಾತ್ರ ನೀವು ವೆಯ್ಟ್ ಲಾಸ್ ಆಗೋದಕ್ಕೆ ಸಾಧ್ಯ, ಬಾಡಿನ ಫಿಟ್ ಆಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಆಮೇಲೆ ನೀವು ನಿಮ್ಮ ಕಾನ್ಸಂಟ್ರೇಷನ್ ಓನ್ಲಿ ನಿಮ್ಮ ವಾಕಿಂಗ್ ಮೇಲೇ ಇರಬೇಕು. ನೀವು ಬೇರೆ ಕಡೆ ಮೈಂಡ್ ಡೈವರ್ಟ್ ಮಾಡಿಕೊಂಡು ನೀವು ವಾಕ್ ಮಾಡಿದ್ರೆ ಅದು 100% ರಿಸಲ್ಟ್ ಕೊಡೋದಿಲ್ಲ. ಸೊ ನಿಮ್ಮ ಮೈಂಡ್ಸೆಟ್ ಓನ್ಲಿ ವಾಕಿಂಗ್ ಕಡೆ ಮಾತ್ರ ಇರಬೇಕು. ಇಲ್ಲಾಂದರೆ ನೀವು ಒಂದು ಪಾಸಿಟಿವ್ ಥಿಂಗ್ಸ್ನ ನೀವು ಯೋಚನೆ ಮಾಡಿಕೊಂಡು ವಾಕಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿಕೊಂಡು ನೀವು ವಾಕಿಂಗ್ನ ಮಾಡೋದ್ರಿಂದ ನಿಮಗೆ 100% ಬೆಟರ್ ರಿಸಲ್ಟ್ ಸಿಗುತ್ತೆ. ಅದನ್ನು ಬಿಟ್ಟು ನೀವು ನಿಧಾನಕ್ಕೆ ಆನೆ ಥರ ನಡ್ಕೊಂಬರೋದ್ರಿಂದ ಜಸ್ಟ್ ವಾಕ್ ಅನಿಸುತ್ತೆ, ಅದರಿಂದ ಯಾವುದೇ ರೀತಿಯಾದ ರಿಸಲ್ಟ್ ಸಿಗೋದಿಲ್ಲ. ಸೊ ನಿಮಗೆ ಸ್ಟ್ರೆಸ್ ಆಗಬೇಕು, ತುಂಬಾ ಉಸಿರಾಡೋದಕ್ಕೂ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೇಕು, ಅಷ್ಟು ಸುಸ್ತಾಗೋ ರೀತಿಯಾಗಿ ನೀವು ವಾಕ್ ಮಾಡಬೇಕು. ಅದರಿಂದ ನಿಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಆರೋಗ್ಯ ಸಮಸ್ಯೆ ಇರೋರು ಹಾಗೆಯೇ ತುಂಬಾ ವಯಸ್ಸಾಗಿರೋರು ಈ ಪ್ರೊಸೀಜರ್ನ ಫಾಲೋ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಷ್ಟೊಂದು ಸ್ಟ್ರೆಸ್ ತಗೊಂಡು ನೀವು ವಾಕಿಂಗ್ ಮಾಡೋ ಅವಶ್ಯಕತೆನೂ ಇರೋದಿಲ್ಲ. ನೀವು ನಿಮ್ಮ ಏಜಿನ ಅನುಗುಣವಾಗಿ ಹಾಗೆಯೇ ನಿಮ್ಮ ಆರೋಗ್ಯದ ಅನುಗುಣವಾಗಿ ನೀವು ವಾಕ್ ಮಾಡಬೇಕಾಗತ್ತೆ. ಓಕೆ, ನಿಮ್ಮ ವಾಕಿಂಗ್ ಎಲ್ಲ ಮುಗಿದಾದ್ಮೇಲೆ ನೀವು ಬಾಡಿನ ಸ್ಟ್ರೆಚ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿಗೆ ನಿಮ್ಮ ವಾಕ್ ಕಂಪ್ಲೀಟ್ ಆಗುತ್ತೆ. ಸೊ ವಾಕಿಂಗ್ ಎಲ್ಲ ಮುಗಿದಾದ್ಮೇಲೆ ಬಾಡಿ ಸ್ಟ್ರೆಚ್ ಮಾಡೋದನ್ನು ಖಂಡಿತ ಮರೆಯೋದಕ್ಕೆ ಹೋಗಬೇಡಿ. ಆಮೇಲೆ ತುಂಬ ಜನ ಊಟ ಆದಮೇಲೆ ನೈಟ್ ವಾಕ್ ಮಾಡೋರು ಇರ್ತಾರೆ. ಸೊ ಊಟ ಆದಮೇಲೆ ವಾಕ್ ಮಾಡೋದು ಒಳ್ಳೇದಾ ಅಂತ ಕೇಳೋದಾದರೆ ಖಂಡಿತ ಒಳ್ಳೆಯದು. ನೈಟ್ ಡಿನ್ನರ್ ಆದಮೇಲೆ ಒಂದು 20 ಮಿನಿಟ್ಸ್ ನೀವು ಆರಾಮ್ಸೆ ವಾಕ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಊಟ ಮಾಡಿರೋದು ಕೂಡ ಚೆನ್ನಾಗಿ ಜೀರ್ಣ ಆಗುತ್ತೆ, ಹಾಗೆಯೇ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಬಟ್ ನೀವು ಡಿನ್ನರ್ ಆದಮೇಲೆ ನೀವು ಸ್ಟ್ರೆಸ್ನ ತಗೊಂಡು ವಾಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ.
ಆರಾಮ್ಸೆ ಆಗಿ ನೀವು ಕೂಲಾಗಿ ಒಂದು 20 ಮಿನಿಟ್ಸ್ ವಾಕ್ ಮಾಡಿದ್ರು ಕೂಡ ಒಳ್ಳೆಯದು. ನೆಕ್ಸ್ಟ್ ಯೋಗ. ನೀವು ವಾಕಿಂಗ್ನ ಜೊತೆಗೆ ಒಂದು ಯೋಗನ ಕಂಟಿನ್ಯೂ ಮಾಡ್ತಾ ಬಂದ್ರಿ ಅಂದರೆ ಖಂಡಿತವಾಗಿ ವೆಯ್ಟ್ ಲಾಸ್ ಆಗ್ಬೋದು, ನೀವು ಕೂಡ ಫಿಟ್ ಆಗ್ಬೋದು. ಸೊ ಇವಾಗ ತುಂಬ ಜನಕ್ಕೆ ಡೌಟ್ ಇರುತ್ತೆ, ನಮಗೆ ಯೋಗ ಬಗ್ಗೆ ಐಡಿಯಾನೇ ಇಲ್ಲ, ಯಾವ ರೀತಿಯಾಗಿ ಯೋಗ ಮಾಡೋದು ಅಂತ. ಡೋಂಟ್ ವರಿ, ನಿಮಗೆ 12 ಸೂರ್ಯ ನಮಸ್ಕಾರಗಳು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯನೇ. ಸೊ ಇವು 12 ಸೂರ್ಯ ನಮಸ್ಕಾರಗಳನ್ನು ಒಂದೊಂದು ಸೂರ್ಯ ನಮಸ್ಕಾರನೂ ಒಂದು 10 ಟೈಮ್ಸ್ ಮಾಡ್ತಾ ಬನ್ನಿ. ಹಾಗೇನೆ ಡೈಲಿ ಒಂದು 30 ಮಿನಿಟ್ಸ್ ಆದ್ರೂ ನೀವು ಯೋಗ ಮಾಡೋದ್ರಿಂದ, ಹಾಗೇನೆ ವಾಕಿಂಗ್ ಜೊತೆಗೆ ಯೋಗನೂ ಕಂಟಿನ್ಯೂ ಮಾಡೋದ್ರಿಂದ ನೀವು ಆರಾಮ್ಸೆ ವೆಯ್ಟ್ ಲಾಸ್ ಮಾಡ್ಕೋಬೋದು, ಹಾಗೇನೆ ಬಾಡಿನೂ ಕೂಡ ಫಿಟ್ ಆಗಿ ಇಟ್ಕೋಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಯೋಗನೂ ಕೂಡ ನೀವು ಹೊಟ್ಟೆ ಫುಲ್ ಇದ್ದಾಗ ಯೋಗ ಮಾಡೋದು ವೇಸ್ಟೇನೆ. ಸೊ ತುಂಬಾ ಸ್ಟ್ರೆಸ್ ಆಗುತ್ತೆ. ಸೊ ನೀವು ಖಾಲಿ ಹೊಟ್ಟೆಯಲ್ಲಿದ್ದಾಗ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ ನೀವು ಯೋಗ ಮಾಡೋದು ಬೆಟರ್. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ವಾಕ್ ಮಾಡಿದ್ದೇ ಆದರೆ, ಅದರ ಜೊತೆಗೆ ಯೋಗನೂ ಮಾಡಿದ್ದೇ ಆದರೆ ಖಂಡಿತ ನೀವು ವೆಯ್ಟ್ ಲಾಸ್ ಆಗ್ತೀರಾ, ಬಾಡಿನ ಫಿಟ್ ಆಗಿ ಇಟ್ಕೋಬೋದು, ಹಾಗೆ ನಿಮ್ಮ ಹೆಲ್ತನ್ನು ಕೂಡ ಕಾಪಾಡ್ಕೋಬೋದು. ಯೋಗ ಹಾಗೂ ವಾಕಿಂಗ್ ಹೆಲ್ತ್ಗೂ ಕೂಡ ಒಳ್ಳೆಯದು, ಹಾಗೆಯೇ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೆಯದು. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.